ಸ್ನೇಹಿತರೆ, ಕೋಲ್ಕತ್ತಾ ರೇಪ್ ಆ್ಯಂಡ್ ಮರ್ಡರ್ ವಿಷಯಕ್ಕೆ ಸಂಬಂಧಪಟ್ಟಂಗೆ ಮತ್ತೊಂದಿಷ್ಟು ಮಾತಾಡಬೇಕು ಅಂತ ಅನ್ನಿಸ್ತು. ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡ್ತಾ ಇದ್ದೀರಿ, ಒಂದು ಫೋಟೋ ಹರಿದಾಡ್ತಾ ಇದೆ. ಅದರಲ್ಲೇ ನಾನು ಶುರು ಮಾಡ್ತಾ ಇದ್ದೀನಿ. ಈಗ ನಾವೇನು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀವಿ, ಇದೇ ಫೋಟೋ ನೋಡಿ. ಈ ಫೋಟೋ ಅಂದರೆ ಒಂದು ಫೋಟೋ ಇದೆಯಲ್ಲ, ಅದೆಷ್ಟೋ ಸಾವಿರ ಶಬ್ದಗಳಿಗೆ ಸಮ ಅನ್ನುವಂಥ ಒಂದು ಮಾತಿದೆ. ಎಂಥ ಭಾವನೆಗಳಿದೆ ನೋಡಿ ಇದರಲ್ಲಿ. ಆತ ಒಬ್ಬ ಬಡ ಟೈಲರ್. ಅಂದರೆ ಆ ಹುಡುಗಿ ಏನು ಸತ್ಲಲ್ಲ, ಅತ್ಯಾಚಾರದಿಂದ ಅನಾಚಾರದಿಂದ ನರಳಿ ಸತ್ಲಲ್ಲ ಕೋಲ್ಕತ್ತಾದ ಹುಡುಗಿ, ಆಕೆಯನ್ನು ಕಾಸು ಜೋಡಿಸಿ ಓದಿಸ್ತಂಥ ಅಪ್ಪ ಇವನು. ಅದೆಷ್ಟು ಕನಸುಗಳಿತ್ತು, ಅದೆಷ್ಟು ಕನವರಿಕೆಗಳಿತ್ತು. ನನ್ನ ಮಗಳು ಮೆಡಿಕಲ್ ಓದ್ತಾ ಇದ್ದಾಳೆ, ನಾನೊಬ್ಬ ಬಡ ಟೈಲರ್, ನಾನು ಓದಿಸ್ತಾ ಇದ್ದೀನಿ ಅನ್ನುವಂಥ ಹೆಮ್ಮೆ ಆತನಿಗಿತ್ತು. ಇದ್ಯಾವುದೂ ಕೂಡ ಬಹಳಷ್ಟು ದಿವಸ ಉಳಿಲೇ ಇಲ್ಲ ಬಿಡಿ. ಈಗ ನೋಡಿ, ಘಟನೆ ಆಯಿತು. ಘಟನೆ ಆದಮೇಲೆ ಆ ವ್ಯಕ್ತಿ ಈಗ ಮತ್ತೆ ತನ್ನ ವೃತ್ತಿಗೆ ಬಂದಿದ್ದಾನೆ. ಬದುಕು ಬಿಡಬೇಕಲ್ಲ, ಜೀವನ ಬಿಡಬೇಕಲ್ಲ. ನೋಡಿ, ಆತ ಮತ್ತೆ ಹೊಲಿಲಿಕ್ಕೆ ಕೂತ್ಕೊಂಡಿದ್ದಾನೆ. ಅದೇ ಫೋಟೋವನ್ನು ನೀವು ನೋಡ್ತಾ ಇದ್ದೀರಿ. ಆತನ ಪತ್ನಿ ಆಕೆಗೆ ನೆರವಾಗ್ತಾ ಇದ್ದಾಳೆ. ಅವನ ಹಿಂದೆ ಇರುವಂಥ ಫೋಟೋವನ್ನು ನೀವು ಗಮನಿಸಿ. ಅದರಲ್ಲಿ ಏಪ್ರಾನ್ ಹಾಕ್ಕೊಂಡಿರುವಂಥ, ಸ್ಟೆಥೋಸ್ಕೋಪನ್ನು ಕೊರಳಿಗೆ ಹಾಕ್ಕೊಂಡಿರುವಂಥ ತನ್ನ ಮಗಳ ಫೋಟೋ. ಯಾಕೋ ಈ ಫೋಟೋ ನೋಡಿ ನನ್ನ ಮನಸ್ಸಿಗೆ ಬಹಳ ಸಂಕಟ ಆಗಿಬಿಡ್ತು. ಅದನ್ನೇ ನಿಮ್ಮ ಜೊತೆಗೆ ನಾನು ಹಂಚ್ಕೋಬೇಕು ಅಂತ ನಾನು ಮಾತಾಡ್ತಾ ಇದ್ದೀನಿ. ಆ ತಂದೆ ಬಡ ತಂದೆ. ಅದೆಷ್ಟು ಜನರಿಗೆ ಬಟ್ಟೆ ಹೊಲ್ಕೊಟ್ಟು ಆತ ಮಾನ ಕಾಪಾಡಿದ್ನು. ಆದರೆ ತನ್ನ ಮಗಳನ್ನು ಕಾಯಿಸಿ ನೋಡಲಿಕ್ಕೆ ಬಿಟ್ಟಿರಲ್ಲ. ಆತ ಮಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಮಗಳ ಮೈ ಮೇಲೆ ಒಂದು ತುಂಡು ಬಟ್ಟೆ ಇರಲಿಲ್ಲ. ಎಷ್ಟೋ ಜನರ ಮಾನ ಕಾಪಾಡಿದಂಥ ಈ ವ್ಯಕ್ತಿ ತನ್ನ ಮಗಳನ್ನು ಆ ಸ್ಥಿತಿಲಿ ನೋಡಿಬಿಟ್ನಲ್ಲ. ಆತನ ಹೊಟ್ಟೆ ಅದೆಷ್ಟು ಉರಿದಿರಬೇಕು ನೋಡಿ. ಇನ್ನು ಈ ಬಟ್ಟೆ ಕತ್ತರಿಸುವಂಥ ಸಂದರ್ಭದಲ್ಲಿ ಈ ಟೈಲರ್ ಬಹಳ ಹುಷಾರಾಗಿ ಬಟ್ಟೆ ಕತ್ತರಿಸ್ತಾನೆ. ಎಲ್ಲೂ ಕೂಡ ಬಟ್ಟೆ ವೇಸ್ಟ್ ಆಗಬಾರ್ದು. ಜೊತೆಗೇನು ಅಂದರೆ ತಾನು ಹೊಲಿಬೇಕಲ್ಲ, ಅದಕ್ಕೆಲ್ಲೂ ಕೂಡ ಧಕ್ಕೆ ಆಗಬಾರ್ದು ಅನ್ನೋಂಥ ಕಾರಣಕ್ಕೋಸ್ಕರ. ಆದರೆ ಮಗಳ ದೇಹವನ್ನು ನೋಡಿದಂಥ ಸಂದರ್ಭದಲ್ಲಿ, ಅಲ್ಲಿ ಆಕೆಯ ದೇಹ ಕಂಡಂಥ ಸಂದರ್ಭದಲ್ಲಿ ಅಲ್ಲಲ್ಲಿ ಕಿತ್ತಂಥ ಗಾಯಗಳಿತ್ತಲ್ಲ, ಅದನ್ನು ನೋಡಿ ಈ ಬಡಪಾಯಿ ತಂದೆಯ ಹೊಟ್ಟೆ ಅದೆಷ್ಟು ಉರಿದಿರಬೇಕು. ಯಾಕೋ ಈ ಫೋಟೋ ನೋಡಿದಂಥ ಸಂದರ್ಭದಲ್ಲಿ ಅದನ್ನು ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂತ ಅನ್ನಿಸ್ತು. ಇದು ಸೀನ್ ನಂಬರ್ 1. ಸೀನ್ ನಂಬರ್ 2 ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಡಾಕ್ಟ್ರುಗಳೆಲ್ಲರೂ ಕೂಡ ಪ್ರತಿಭಟನೆ ಮಾಡ್ತಿರುವಂಥ ದೃಶ್ಯಾವಳಿಗಳು. ಎಸ್, ನೀವೀಗ ನೋಡ್ತಾ ಇದ್ದೀರಿ ಸ್ಕ್ರೀನ್ನಲ್ಲಿ. ಡಾಕ್ಟ್ರುಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಡಾಕ್ಟ್ರುಗಳು ಮಾತ್ರ ಅಲ್ಲ, ಈ ವೈದ್ಯಕೀಯ ಇಲಾಖೆಗೆ ಸಂಬಂಧಪಟ್ಟಿರುವಂಥ ಎಲ್ಲರೂ ಕೂಡ, ವೈದ್ಯಕೀಯ ರಂಗಕ್ಕೆ ಸಂಬಂಧಪಟ್ಟಿರುವಂಥ ಡಾಕ್ಟ್ರುಗಳಾಗಿರ್ಬೋದು, ನರ್ಸ್ಗಳಾಗಿರ್ಬೋದು, ಹೆಲ್ಪರ್ಗಳಾಗಿರ್ಬೋದು, ಎಲ್ಲರೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅತ್ಯಂತ ಸಹಜವಾಗಿಯೇ ಪ್ರತಿಭಟನೆ ಮಾಡಲೇಬೇಕು. ಯಾಕಂದರೆ ಮಾಡುವಂಥದ್ದು ಅವರ ಹಕ್ಕು. ಯಾಕಂದರೆ ಇವತ್ತು ಈಕೆಗೆ ಆದಂಥ ಸ್ಥಿತಿ ನಾಳೆ ನಮಗೆ ಬರಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಅವರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಸೀನ್ ನಂಬರ್ 3 ನಿಮಗೆ ತೋರಿಸ್ತೀನಿ. ಇದನ್ನು ನೀವು ನೋಡಲೇಬೇಕು. ಇವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಎಸ್, ನೀವೀಗ ನೋಡ್ತಾ ಇದ್ದೀರಿ. ಇಲ್ಲಿ ಪ್ರತಿಭಟನೆ ಮಾಡ್ತಿರುವಂಥ ಮುಂಚೂಣಿ ಸಾಲಲ್ಲಿ ನಿಂತಿರುವಂಥವರು, ಕೂತಿರುವಂಥವರು, ಆಕೆಯ ಹೆಸರು ಮಮತಾ ಬ್ಯಾನರ್ಜಿ. ಆಕೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ. ಬರೀ ಮುಖ್ಯಮಂತ್ರಿ ಮಾತ್ರ ಅಲ್ಲ, ಪಶ್ಚಿಮ ಬಂಗಾಳದ ಗೃಹ ಸಚಿವೆ ಕೂಡ ಆಕೆನೇ, ಪಶ್ಚಿಮ ಬಂಗಾಳದ ಆರೋಗ್ಯ ಸಚಿವೆ ಕೂಡ ಆಕೆನೇ. ಆಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಯಾರ ವಿರುದ್ಧ, ಯಾಕಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ? ನಾಟಕದ ಪರಮಾವಧಿ ಅಲ್ಲದೆ ಮತ್ತಿನ್ನೇನಿದು? ನಮ್ಮ ರಾಜಕಾರಣಿಗಳಿಗೆ ಈ ಏನಾದರೂ ಮೊನ್ನೆ ಒಲಿಂಪಿಕ್ಸ್ ಆಯ್ತಲ್ಲ, ನಾವು ಅಷ್ಟೊಂದೆಲ್ಲ ಕೋಟಿಗಟ್ಟಲೆ ಖರ್ಚು ಮಾಡ್ಕೊಂಡು ಕಳಿಸಿದ್ವಿ. ಏನಾದರೂ ಈ ನಾಟಕದ ಒಲಿಂಪಿಕ್ಸ್ ಅಂತ ಏನಾದರೂ ಮಾಡಿದರೆ ನಮ್ಮ ರಾಜಕಾರಣಿಗಳು ಯಾರಿಗೂ ಕೂಡ ಪ್ರಶಸ್ತಿ ಬಿಟ್ಕೊಡಲ್ಲ ನೋಡಿ. ಎಲ್ಲವನ್ನೂ ಕೂಡ ಅವರೇ ಹೊಡ್ಕೊಂಬರ್ತಾರೆ. ಇದು ನಾಟಕದ ಪರಮಾವಧಿ ಅಲ್ಲದೇ ಮತ್ತಿನ್ನೇನು ಹೇಳಿ? ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಯಾರು ಸ್ಥಿತಿಗತಿಗಳನ್ನು ತಹಬಂದಿಗೆ ತರಬೇಕಾಗಿತ್ತು, ಯಾರು ಇಂಥ ಸ್ಥಿತಿನೇ ಉದ್ಭವ ಆಗದಂಗೆ ನೋಡ್ಕೋಬೇಕಾಗಿತ್ತು, ಅಂಥಾಕೆ ನಿಂತ್ಕೊಂಡು ಪ್ರತಿಭಟನೆ ಮಾಡೋದು. ಛೀ, ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಇನ್ನೊಂದಿದೆಯಾ? ನಾನು ಒಂದು ಎಕ್ಸಾಂಪಲ್ ಹೇಳಿದೆ ಈ ಒಲಿಂಪಿಕ್ದು. ಮೊನ್ನೆ ತಾನೇ ಈ ರಾಷ್ಟ್ರೀಯ ಪ್ರಶಸ್ತಿಗಳು ಪ್ರಕಟ ಆದವು. ಅಂದರೆ ಸಿನಿಮಾ ಪ್ರಶಸ್ತಿಗಳು ಪ್ರಕಟ ಆದವು, ರಾಷ್ಟ್ರ ಪ್ರಶಸ್ತಿಗಳು. ನನಗನ್ಸುತ್ತೆ ಈ ರಾಜಕಾರಣಿಗಳ ಈ ನಾಟಕ ಇದೆಯಲ್ಲ, ರಾಜಕಾರಣಿಗಳ ಈ ಆ್ಯಕ್ಟಿಂಗ್ ಇದೆಯಲ್ಲ, ಅದನ್ನು ಏನಾದರೂ ಎಡಿಟ್ ಮಾಡದೇ ತೋರಿಸ್ಬಿಟ್ರೆ ಎಲ್ಲ ಪ್ರಶಸ್ತಿಗಳು ಕೂಡ ಇವರಿಗೇನೆ ನೋಡಿ. ಏಕೆಂದರೆ ನಾಟಕ ಮಾಡೋದ್ರಲ್ಲಿ ಅಷ್ಟು ನಿಸ್ಸೀಮರು. ಈಗ ನಾನು ವಿಷಯಕ್ಕೆ ಬರ್ತೀನಿ.
ವೈದ್ಯರು ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಗೂಂಡಾಗಳು ನುಗ್ಗುತ್ತಾರೆ, ಹೊಡಿತಾರೆ, ಬಡಿತಾರೆ, ಆಸ್ಪತ್ರೆ ಒಳಗಡೆ ಬರ್ತಾರೆ, ಅಲ್ಲಿದ್ದಂಥ ಎಲ್ಲವನ್ನು ಕೂಡ ಧ್ವಂಸ ಮಾಡ್ತಾರೆ, ಅಲ್ಲಿದ್ದಂಥ ಸಾಕ್ಷ್ಯಗಳನ್ನು ನಾಶ ಮಾಡ್ತಾರೆ. ಅದಾದ ಮೇಲೆ ಇದೇ TMC ನಾಯಕರು ಕೊಡುವಂಥ ಸ್ಟೇಟ್ಮೆಂಟ್ಗಳು, ಬಾಯಿಗೆ ಬಂದಂಗೆ ಸ್ಟೇಟ್ಮೆಂಟ್ಗಳು ಕೊಡ್ತಾರೆ. ಯಾರಾದರೂ ಒಬ್ಬರು ಸತ್ತರೆ ನೀವೇ ಜವಾಬ್ದಾರಿ, ನೀವು ನಿಮ್ಮ ಬಾಯ್ ಫ್ರೆಂಡ್ಗಳ ಜೊತೆಗೆ ಓಡಾಡೋಕ್ಕೋಸ್ಕರ ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಿ. ಈ ರೀತಿಯ ಘೋಷಣೆಗಳು ಇವ್ರದ್ದು, ಈ ರೀತಿಯ ಸ್ಟೇಟ್ಮೆಂಟ್ಗಳು ಇವ್ರದ್ದು. ನಾಚಿಕೆಗೇಡಿದು. ಇದನ್ನೇ ಸುಪ್ರೀಂ ಕೋರ್ಟ್ ತಪರಾಕಿ ಕೊಟ್ಟಿದೆ. ನಿಮಗೆ ನಾಚಿಕೆ ಆಗಲ್ವಾ ಅಂತ. ಪ್ರತಿಭಟನೆ ಮಾಡುವಂಥದ್ದು ಅವರ ಹಕ್ಕು. ಆ ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಡಿಸ್ಟರ್ಬ್ ಮಾಡಿರುವಂಥವ್ರು ಯಾರು ಅನ್ನುವಂಥ ಪ್ರಶ್ನೆ ಕೇಳುತ್ತೆ. ತ್ರಿಸದಸ್ಯ ಪೀಠ, ಅದರಲ್ಲಿ ಚೀಫ್ ಜಸ್ಟಿಸ್ ಕೂಡ ಇದ್ದರು. ಅವ್ರು ಕೇಳ್ತಾರೆ, ಇದರಲ್ಲಿ ಹಲವಾರು ಅನುಮಾನಗಳಿದೆ, ಇದನ್ನು ನಾವು ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು. ಜೊತೆಗೆ ಒಂದು ಕಮಿಟಿಯನ್ನು ಕೂಡ ಸುಪ್ರೀಂ ಕೋರ್ಟ್ ರಚನೆ ಮಾಡಿದೆ. ಇದು ಒಂದು ಭಾಗ. ಇನ್ನು ಹಲವಾರು ಪ್ರಶ್ನೆಗಳನ್ನು ಸುಪ್ರೀಂ ಕೋರ್ಟ್ ಎತ್ತಿದೆ ಅನ್ನುವಂಥ ಮಾತನ್ನು ನಾನು ಹೇಳ್ತಾ ಇದ್ದೆ. ಹಲವಾರು ಪ್ರಶ್ನೆಗಳು. ಅದರಲ್ಲಿ ಏನೇನು ಪ್ರಶ್ನೆಗಳಿವೆ ಅದರಲ್ಲಿ ಹೇಳುತ್ತೆ ಈ ಪ್ರತಿಭಟನೆ ಆಗುವಂಥವ್ರನ್ನ ಹತ್ತಿಕ್ಕುವಂಥ ಪ್ರಯತ್ನವನ್ನು ಯಾಕೆ ಮಾಡಿದ್ರಿ. ಜೊತೆಗೆ ಬೇರೆ ಬೇರೆ ಪಾಯಿಂಟ್ಗಳು ಕೂಡ ಅದರಲ್ಲಿ ಬರ್ತವೆ. ಈಕೆ ಸಾವಿಗೀಡಾಗ್ತಾಳೆ, ಸತ್ತಾದ ಮೇಲೂ ಕೂಡ ನೀವು ಸತ್ಯ ಹೇಳಲ್ಲ, ಆಕೆಗೆ ಅನಾರೋಗ್ಯ ಅಂತ ಹೇಳ್ತೀರಿ, ತಂದೆ ಬಂದಂಥ ಸಂದರ್ಭದಲ್ಲಿ ಆಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ಹೇಳ್ತೀರಿ, ಒಳಗಡೆ ಬಿಡಲಿಕ್ಕೂ ಕೂಡ ಬಹಳಷ್ಟು ತಡ ಮಾಡ್ತೀರಿ, ಯಾಕೆ ಅನ್ನುವಂಥ ಪ್ರಶ್ನೆನ ಸುಪ್ರೀಂ ಕೋರ್ಟ್ ಕೇಳುತ್ತೆ. ಜೊತೆಗೆ ಈ ವಿಷಯವನ್ನು ತಂದೆಯಿಂದ ಯಾಕೆ ಮುಚ್ಚಿಟ್ರಿ ಅನ್ನುವಂಥ ಪ್ರಶ್ನೆ ಕೂಡ ಕೇಳುತ್ತೆ. ಜೊತೆಗೆ ಅಲ್ಲಿದ್ದಂಥ ಸಾಕ್ಷ್ಯನಾಶಕ್ಕೆ ಪ್ರಯತ್ನ ಪಟ್ಟರಲ್ಲ, ಯಾಕೆ ಸಾಕ್ಷ್ಯನಾಶಕ್ಕೆ ಪ್ರಯತ್ನ ಪಟ್ರಿ, ಆಕೆ ಏನು ಸತ್ತು ಬಿದ್ದಿದ್ಲಲ್ಲ, ಆಕೆ ಸತ್ತು ಬಿದ್ದಂಥ ಜಾಗ ಅದೇನೇನಾ, ಅಥವಾ ಆಕೆಯನ್ನು ಕೊಲೆ ಮಾಡಿ ತಗೊಂಬಂದು ಏನಾದರೂ ಅಲ್ಲಿ ಹಾಕಿದ್ರಾ ಅಂತ ಕೂಡ ಸುಪ್ರೀಂ ಕೋರ್ಟ್ ಪ್ರಶ್ನೆಯನ್ನೇ ಎತ್ತಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಕೂಲಂಕುಷವಾದಂಥ ತನಿಖೆ ಆಗಬೇಕು. ಇದಕ್ಕೆ ಸಂಬಂಧಪಟ್ಟಂಗೆ ಸಂಪೂರ್ಣ ವಿವರಗಳನ್ನು ನಾಳೆ ಗುರುವಾರ ನನಗೆ ಇದನ್ನು ನೀವು ಒಪ್ಪಿಸಬೇಕು ಅಂತ ಕೂಡ ಸುಪ್ರೀಂ ಕೋರ್ಟ್ ತಾಕೀತು ಮಾಡಿದೆ. ಈಗ ಅದರ ಸತ್ಯಾಸತ್ಯತೆ ಏನು ಅನ್ನೋದನ್ನು ಬಯಲು ಮಾಡಲೇಬೇಕು, ಅದನ್ನು ಒಪ್ಪಿಸಲೇಬೇಕು ಸುಪ್ರೀಂ ಕೋರ್ಟ್ಗೆ. ಅಂಥ ಅನಿವಾರ್ಯತೆ ಈಗ ರಾಜ್ಯ ಸರ್ಕಾರಕ್ಕಿದೆ. ನೋಡಿ, CBIಗೆ ವಹಿಸಿಬಿಟ್ರು ಮಮತಾ ಬ್ಯಾನರ್ಜಿ, ತಾಕೀತು ಮಾಡಿದರು. CBIನವರು ಬಹಳ ಬೇಗನೆ ಇದಕ್ಕೆ ಸಂಬಂಧಪಟ್ಟಂಥ ರಿಪೋರ್ಟನ್ನು ಕೊಡಬೇಕು, ತಪ್ಪು ಮಾಡಿದಂಥವ್ರು ಶಿಕ್ಷೆ ಆಗಬೇಕು ಅಂತ. ಆದರೆ ಆಶ್ಚರ್ಯಕರ ಸಂಗತಿ ಅಂತಂದರೆ CBI ಕೊಡೋಕ್ಕಿಂತ ಮೊದಲನೇ ಅದೆಷ್ಟು ಸಾಕ್ಷ್ಯ ನಾಶ ಆಗಿತ್ತು. ರಿನೋವೇಷನ್ ಹೆಸರಲ್ಲಿ ನೀವು ಪಕ್ಕದ ಕೋಣೆಯನ್ನು ನೀವು ರಿನೋವೇಟ್ ಮಾಡೋಕ್ಕೆ ಹೋಗ್ತಿರಲ್ಲ, ಗೋಡೆ ಕೆಡವುತ್ತಿರಲ್ಲ, ಅದರ ಬಗ್ಗೆನೂ ಕೂಡ ಸುಪ್ರೀಂ ಕೋರ್ಟ್ ಪ್ರಶ್ನೆಯನ್ನೇ ಎತ್ತಿದೆ. ಇಟ್ಟಿಗೆಯನ್ನು ಇಲ್ಲಿಂದ ಅಲ್ಲಿ ತನಕ ಸಾಕ್ಸಿದ್ರಲ್ಲ, ಹೇಗೆ ಸಾಕ್ಸಿದ್ರಿ ಅಂತ ಕೂಡ ಕೇಳಿದೆ. ಜೊತೆಗೆ ಆ ಸ್ಥಳ ಇತ್ತಲ್ಲ, ಆಕೆ ಮಲಗಿದಂಥ ಸ್ಥಳ ಅಥವಾ ನಂತರ ಆಕೆ ಸತ್ತು ಬಿದ್ದಂಥ ಸ್ಥಳ, ಅದರ ಬಗ್ಗೆ ಈ ಪುಂಡ್ರು ಪೋಖರಿಗಳಿಗೆ ಹೆಂಗೆ ಗೊತ್ತಾಯಿತು, ಅಲ್ಲಿ ಸಾಕ್ಷ್ಯ ನಾಶ ಮಾಡಲಿಕ್ಕೆ ಯಾವ ರೀತಿ ಪ್ರಯತ್ನ ಪಟ್ಟರು, ಇದೆಲ್ಲ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕು ಅಂತ ಕೇಳಿದೆ. ಜೊತೆಗೆ FIRನ ಯಾವಾಗ ಹಾಕಿದ್ರಿ, ನೀವು FIRನ ಯಾವಾಗ ಹಾಕಿದ್ರಿ? ಸಂಬಂಧಪಟ್ಟಂಥ ಕಾಲೇಜನ್ನೇ ಪೊಲೀಸರಿಗೆ ಹೇಳ್ಬೋದಾಗಿತ್ತಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ FIR ಹಾಕಿ ಅಂತ. ತಂದೆ ಬಂದು ಕೇಳ್ಕೊಂಡಾದ ಮೇಲೆ ನೀವು FIR ಹಾಕ್ತೀರಿ ಅಂತಂದರೆ ಇದರ ಹಿಂದಿನ ಉದ್ದೇಶ ಅಂದರೆ ದುರುದ್ದೇಶ ಏನಿತ್ತು ಅಂತ ಕೂಡ ಸುಪ್ರೀಂ ಕೋರ್ಟ್ ಕೇಳಿದೆ. ರಾತ್ರಿ 11-11:30 ಸುಮಾರಿಗೆ ನೀವು FIR ಹಾಕ್ತೀರಿ ಅಂತಂದರೆ ಇದರ ಅರ್ಥ ಏನು? ಅಂತ್ಯ ಸಂಸ್ಕಾರ ಆದಮೇಲೆ ನೀವು FIR ಹಾಕ್ತೀರಿ. ತರಾತೂರಿನಲ್ಲಿ ನೀವು ಆಕೆಯ ಅಂತ್ಯ ಸಂಸ್ಕಾರ ಮಾಡುವಂಥ ಅಗತ್ಯ ಏನಿತ್ತು ಅನ್ನುವಂಥ ಪ್ರಶ್ನೆನೂ ಕೂಡ ಸುಪ್ರೀಂ ಕೋರ್ಟ್ ಕೇಳಿದೆ. ಜೊತೆಗೆ ಯಾರ್ಯಾರು ಖ್ಯಾತನಾಮ ಲಾಯರ್ಗಳಿದ್ರಲ್ಲ, ಕಪಿಲ್ ಸಿಬ್ಬಲ್ ಅಂಥವರು ಕೂಡ ಸೇರಿದಂಗೆ ಅಂಥವ್ರಿಗೆ ಸರಿಯಾದ ರೀತಿಯಲ್ಲಿ ತಪರಾಕಿ ಕೊಟ್ಟಿದೆ. ನೀವು ಇಂಥವನ್ನೆಲ್ಲ ಸಮರ್ಥನೆ ಮಾಡೋಕ್ಕೆ ಬರಬೇಡಿ, ಇಂಥವನ್ನೆಲ್ಲ ಇದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ಏನಾದರೂ ಈ ರೀತಿ ಆದಂಥ ಘಟನಾವಳಿಗಳಿಗೆ ತಿರುಗಿ ಬೀಳಬೇಕು ಅಂತಂತಂದರೆ ಏನು ಅರ್ಥ ಇದು? ಸಾವಾದ ಮೇಲೆ ತಿರುಗಿ ಬೀಳಬೇಕಾ? ಈ ರೀತಿ ಅತ್ಯಾಚಾರಗಳು ಅನಾಚಾರಗಳಾದ ಮೇಲೇ ಪ್ರತಿಭಟನೆಗಳಾಗಬೇಕಾ? ನಾಗರಿಕ ಸಮಾಜ ಇದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಮಾತನ್ನು ಸುಪ್ರೀಂ ಕೋರ್ಟ್ ತುಂಬ ಸ್ಪಷ್ಟವಾಗಿ ಹೇಳಿದೆ. ಜೊತೆಗೇನು ಅಂತಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ಸತ್ಯಾಸತ್ಯತೆಗಳು ಹೊರಗಡೆ ಬರಬೇಕು. ಆಕೆಯ ದೇಹದಲ್ಲಿ ಸಿಕ್ಕಂಥ ವೀರ್ಯದ ಪ್ರಮಾಣ ಇದೆಯಲ್ಲ, ಅದು ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದೆ ಈಕೆಯ ಮೇಲೆ ಸಾಮೂಹಿಕ ಅತ್ಯಾಚಾರ ಆಗಿದೆ ಅನ್ನೋದನ್ನು ಸಾರಿ ಹೇಳ್ತಾ ಇದೆ. ನಿಜ, ಅದರಲ್ಲಿ ವೀರ್ಯ ಇರಬಹುದು, ಜೊತೆಗೆ ಅದರಲ್ಲಿ ಮ್ಯೂಕಸ್ ಇರಬಹುದು, ಜೊತೆಗೇನು ಅಂತಂದರೆ ಮೂತ್ರ ಕೂಡ ಇರಬಹುದು. ಆದರೆ ಅದನ್ನು ಬೇರ್ಪಡಿಸಿ ನೋಡಿದಂಥ ಸಂದರ್ಭದಲ್ಲಿ ಎಷ್ಟು ml ವೀರ್ಯ ಸಿಗುತ್ತೆ ಅನ್ನೋದ್ರ ಮೇಲೆ ಎಷ್ಟು ಜನ ಆಕೆಯ ಮೇಲೆ ಅತ್ಯಾಚಾರ ಅನಾಚಾರ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ತುಂಬ ಆರೋಗ್ಯವಂತ ಮನುಷ್ಯ,
ತುಂಬ ಆರೋಗ್ಯವಾಗಿರುವಂಥ ಮನುಷ್ಯ ಅಂತಂತಂದರೆ ಮ್ಯಾಕ್ಸಿಮಮ್ 5 ml ವೀರ್ಯ ಬರಬಹುದು. 150 mlಗಿಂತ ಜಾಸ್ತಿ ಸಿಕ್ಕಿದೆ ಅಂತಂತಂದರೆ ಎಷ್ಟು ಜನ ಆಕೆಯ ಮೇಲೆ ಅತ್ಯಾಚಾರ ಮಾಡಿರಬಹುದು. ಈಗ ಸುಪ್ರೀಂ ಕೋರ್ಟ್ನೇ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಹಳ ಸೀರಿಯಸ್ ಆಗಿರೋದ್ರಿಂದ ಇದರ ಸತ್ಯಾಸತ್ಯತೆ ಬಹಳಷ್ಟು ಬೇಗ ಹೊರಗಡೆಗೆ ಬರಬಹುದು. ನನಗೆ ಈ ಸಂದರ್ಭದಲ್ಲಿ ಅರುಣಾ ಶಾನ್ಭಾಗ್ ನೆನಪಾಗ್ತಾ ಇದ್ದಾರೆ. ಅರುಣಾ ಶಾನ್ಭಾಗ್ ನಮ್ಮ ಕರ್ನಾಟಕದ ಹುಡುಗಿ, ಉತ್ತರ ಕನ್ನಡದ ಹಳದೀಪುರ ಗ್ರಾಮದ ಹುಡುಗಿ. ಆಕೆ ಮುಂಬೈ ಸೇರಿಕೊಂಡಿರ್ತಾಳೆ. ಮುಂಬೈನಲ್ಲಿ 70ರ ದಶಕದಲ್ಲಿ 1970ರ ಸುಮಾರಿಗೆ ಆಕೆ ಮುಂಬೈನ ಆಸ್ಪತ್ರೆಯೊಂದರಲ್ಲಿ ಆಕೆ ಕೆಲಸ ಮಾಡ್ತಿರ್ತಾರೆ, ಸರ್ಜರಿ ವಿಭಾಗದಲ್ಲಿ. ಅಲ್ಲಿ ಆಗ್ತಿರುವಂಥ ಅನ್ಯಾಯಗಳನ್ನು ಆಕೆ ಪ್ರತಿಭಟಿಸಿದ್ದಕ್ಕೋಸ್ಕರ ಯಾವನೋ ಒಬ್ಬ ದುರುಳ ಆಕೆಗೆ ಈ ನಾಯಿ ಕಟ್ಟುವಂಥ ಚೈನ್ ಇದೆಯಲ್ಲ, ಆ ಚೈನಿಂದ ಆಕೆಯನ್ನು ಬಿಗಿದು ಆಕೆಯ ಮೇಲೆ ಅತ್ಯಾಚಾರ ಎಸಗಿಬಿಡ್ತಾನೆ. ಅಷ್ಟೇ ಅಲ್ಲ, ಆಕೆಯ ಕೊರಳಿಗೆ ಆ ನಾಯಿ ಚೈನನ್ನು ಸುತ್ತಿ ಆಕೆಯನ್ನು ಕೊಲ್ಲಬೇಕು ಅಂತ ಪ್ರಯತ್ನ ಪಡ್ತಾನೆ. ದುರದೃಷ್ಟವಶಾತ್ ಆಕೆ ಬಚಾವಾಗ್ತಾಳೆ. ನೋಡಿ ಎಂಥ ಸ್ಥಿತಿ ಅಂತಂದರೆ ಅದು 1973ರ ನವಂಬರ್ನಲ್ಲಿ ಆದಂಥ ಘಟನೆ. ಅದು ನವಂಬರ್ 27ನೇ ತಾರೀಕು ಆದಂಥ ಘಟನೆ. ಅದು ಆತನನ್ನು ಅರೆಸ್ಟ್ ಮಾಡ್ತಾರೆ. ಆತನ ಹೆಸರು ಸೋಹನ್ ಲಾಲ್ ಭರತ್ ವಾಲ್ಮೀಕಿ ಅವನ ಹೆಸರು. ಅವನನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರೆ. ನಿಮ್ಗೆ ಆಶ್ಚರ್ಯ ಅನಿಸ್ಬೋದು, ಅವನು ಕೇವಲ 7 ವರ್ಷಗಳಲ್ಲಿ ಅವನು ಜೈಲಿನಿಂದ ಬಿಡುಗಡೆ ಆಗ್ತಾನೆ. ಆದರೆ ಆತನಿಂದ ಶಿಕ್ಷೆ ಅನುಭವಿಸಿದಂಥ ಈಕೆ 42 ವರ್ಷಗಳ ಕಾಲ ಜೀವನ ಮರಣದ ಜೊತೆಗೆ ಹೋರಾಟ ಮಾಡ್ತಾಳೆ. 42 ವರ್ಷಗಳ ಕಾಲ ಅಲ್ಲಿಯೇ ಇದ್ದಂಥ ಒಬ್ಬ ಡಾಕ್ಟರ್ ಈಕೆಗೆ ಪರಿಚಯ ಆಗಿರ್ತಾರೆ. ಪರಿಚಯದಿಂದ ಪ್ರೇಮಾಂಕುರಾಗಿರುತ್ತೆ. ಅವರಿಬ್ಬರ ಎಂಗೇಜ್ಮೆಂಟ್ ಕೂಡ ಆಗಿರುತ್ತೆ. ಆದರೆ ಈಕೆ ಒಂದು ಲೆಕ್ಕದಲ್ಲಿ ಈ ಸಾವು ಬದುಕಿನ ಅಂದರೆ ಈ ಇದ್ದೂ ಕೂಡ ಸತ್ತ ಹಾಗೆ ಆ ರೀತಿ ಆಕೆ ಬದುಕ್ತಾಳೆ. ಇಡೀ ಆಸ್ಪತ್ರೆಯ ಸಿಬ್ಬಂದಿ ಆಕೆಯನ್ನು ಮಗು ಥರ ನೋಡ್ಕೋತಾರೆ. ಕೊನೆಗೆ ಈಕೆಯ ಸ್ಥಿತಿ ಎಷ್ಟರ ಮಟ್ಟಿಗೆ ಬಿಗಡಾಯಿಸುತ್ತೆ ಅಂತಂದರೆ ಈಕೆಯ ವಿಚಾರವನ್ನು ಎತ್ಕೊಂಡು ಒಬ್ಬರು ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಒಬ್ಬರು ಪತ್ರಕರ್ತೆ, ದಯವಿಟ್ಟು ಆಕೆಗೆ ದಯಾಮರಣ ಕೊಟ್ಬಿಡಿ ಸರ್ ಅಂತ ಬೇಡ್ಕೋತಾಳೆ. ಸುಪ್ರೀಂ ಕೋರ್ಟ್ ದಯಾಮರಣ ಕೊಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಕೆಯ ಅರ್ಜಿಯನ್ನು ತಿರಸ್ಕರಿಸುತ್ತೆ. ಆದರೆ ಒಂದು ನಿರ್ಧಾರಕ್ಕೆ ಬರುತ್ತೆ ಕೋರ್ಟ್, ಆಕೆಗೆ ಏನು ಸಪೋರ್ಟಿಂಗ್ ಸಿಸ್ಟಮ್ ಕೊಟ್ಟಿದ್ದೀರಿ ಬೇಕಾದ್ರೆ ಅದನ್ನು ಕಡಿತಗೊಳಿಸಿ ಅಂತ. ಅದನ್ನು ಕಡಿತಗೊಳಿಸಿದ ತಕ್ಷಣ ಆಕೆಗೆ ನಿಮೋನಿಯಾ ಆಗುತ್ತೆ. ನಿಮೋನಿಯಾದಿಂದ ಆಕೆ ಸಾವನ್ನಪ್ತಾಳೆ 2015ರಲ್ಲಿ. ಇದೂ ಸ್ಥಿತಿ. ಬಹುಶಃ ನನಗನ್ಸುತ್ತೆ ಈ ಕೋಲ್ಕತ್ತಾದ ಹುಡುಗಿ ಕೂಡ ಬದುಕಿಬಿಟ್ಟಿದ್ರೆ ಆಕೆಯ ಸ್ಥಿತಿ ಕೂಡ ಇದೇ ರೀತಿಯ ಸ್ಥಿತಿನೇ ಆಗಿಬಿಡ್ತಿತ್ತೋ ಏನೋ. ಇದೇ ರೀತಿ ಆಕೆ ನರಳಿ ಸಾಯಬೇಕಾಗಿತ್ತೋ ಏನೋ. ಆದರೆ ಆಕೆಯ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಈಗ ಆಕೆಯ ಜೀವಕ್ಕೆ ನ್ಯಾಯ ಸಿಗಬೇಕಾಗಿದೆ. ಆಕೆಯ ಆತ್ಮಕ್ಕೆ ಶಾಂತಿ ಯಾವ ಸಿಗುತ್ತೆ ಅಂತಂತಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ಯಾರ್ಯಾರು ದೊಡ್ಡ ಕುಳಗಳ ಮಕ್ಕಳುಗಳಿದ್ದಾರೆ ಅವರಿಗೆ ಶಿಕ್ಷೆ ಆದಂಥ ಸಂದರ್ಭದಲ್ಲಿ ಮಾತ್ರ ಆಕೆಯ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಕೊನೆಯದಾಗಿ ಒಂದು ಪ್ರಶ್ನೆ ಹೇಳುತ್ತೆ, ನಮಗೇನಾದರೂ ಜೀವಕ್ಕೆ ತೊಂದರೆ ಬಂದಂಥ ಸಂದರ್ಭದಲ್ಲಿ, ಆರೋಗ್ಯ ಏರುಪೇರಾಗಿ ಅನಾರೋಗ್ಯ ಅಡರಿದಂಥ ಸಂದರ್ಭದಲ್ಲಿ ನಾವು ಹೋಗುವಂಥದ್ದು ಎಲ್ಲಿಗೆ? ಆಸ್ಪತ್ರೆಗೆ. ನಮ್ಮನ್ನು ಬದುಕಿಸೋರು ಯಾರು? ಇದೇ ವೈದ್ಯರು, ವೈದ್ಯಕೀಯ ಸಿಬ್ಬಂದಿ. ನಾವು ಅವ್ರನ್ನ ಕೊಲ್ತೀವಿ ಅಂತಂತಂದರೆ ಅವ್ರು ನಮ್ಮನ್ನು ಯಾಕೆ ರಕ್ಷಣೆ ಮಾಡಬೇಕು? ಮೆಡಿಕಲ್ ಓದಿನ ಬಗ್ಗೆ ನಾನು ಹೇಳ್ತಾ ಇದ್ದೆ. ಸುಮ್ಮನೆ ಬರಲ್ಲ ಅದು. ಬಹಳ ಇಂಟೆಲಿಜೆಂಟ್ ಮಕ್ಕಳುಗಳಿರ್ತಾರೆ ಮೆಡಿಕಲ್ ಓದುವಂಥವರು, ಬಹಳ ಕಷ್ಟಪಟ್ಟು ಓದುವಂಥವ್ರು ಇರ್ತಾರೆ. 5 ವರ್ಷ 7 ವರ್ಷ 9 ವರ್ಷ ಅವರು ಜೀವನ ಪರ್ಯಂತ ಓದೇನೇ ಅವ್ರದ್ದು. ಅಷ್ಟು ಓದಿ ಬಂದಂಥವರು ಈ ರೀತಿ ಸಾವನ್ನಪ್ಪಬೇಕು ಅಂತಂದರೆ ಆ ಸಾವನ್ನು ಯಾರಾದರೂ ಒಪ್ಲಿಕ್ಕೆ ಸಾಧ್ಯನಾ? ಇದಕ್ಕೆ ನ್ಯಾಯ ಸಿಗಬೇಕು. ಸುಪ್ರೀಂ ಕೋರ್ಟಿನ ಎದುರುಗಡೆಗೆ ಇವರು ಯಾವ್ಯಾವ ಸಾಕ್ಷಿಗಳನ್ನು ಇಡ್ತಾರೆ, ಯಾವ್ಯಾವ ವರದಿಗಳನ್ನು ಇಡ್ತಾರೆ, ಅದರ ಮೇಲೆ ಸುಪ್ರೀಂ ಕೋರ್ಟ್ ಯಾವ ನಿರ್ಧಾರಕ್ಕೆ ಬರುತ್ತೆ. ಕೊನೆಯದಾಗಿ ಮತ್ತೊಂದು ಸರಿ ನಾನು ಅದನ್ನೇ ರಿಪೀಟ್ ಮಾಡ್ತಾ ಇದ್ದೀನಿ. ದುರುಳರಿಗೆ ಶಿಕ್ಷೆ ಆದಂಥ ಸಂದರ್ಭದಲ್ಲಿ, ಜೊತೆಗೆ ಮುಂದೆಂದೂ ಕೂಡ ಡಾಕ್ಟರ್ಗಳ ಮೇಲೆ ಈ ರೀತಿ ಘಟನಾವಳಿಗಳು ಆಗಬಾರದು. ಹಾಗಾದಾಗ ಮಾತ್ರ ಆಕೆಯ ಆತ್ಮಕ್ಕೆ ಶಾಂತಿ ಸಿಗಲಿಕ್ಕೆ ಸಾಧ್ಯ. ಅದಾಗಲಿ ಅಂತ ಹೇಳ್ತಾ ನಾನು ಇವತ್ತಿನ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.